ಸೊ ಖಂಡಿತವಾಗ್ಲೂ ಎಲ್ಲ ಫ್ಯಾಮಿಲಿ ಸಮೇತ ಬಂದು ಟೈಮ್ ಸ್ಪೆಂಡ್ ಮಾಡಿ ಒಂದು 2 to 3 hours ಟೈಮ್ ಸ್ಪೆಂಡ್ ಮಾಡೋ ಅಷ್ಟು ಜಾಗ ಇದೆ. ಅದಲ್ಲದೆ ದೊಮ್ಮಸಂದ್ರ ಉತ್ಸವ ಒಂದು ಈವೆಂಟನ್ನು ಬಾಬುರವರ ಸ್ನೇಹಿತರಂಥ ಮುತ್ತೂರವರು ಈ ಒಂದು ದೊಮ್ಮಸಂದ್ರ ಮುಖ್ಯ ರಸ್ತೆಯಲ್ಲಿ ಮಾಡಿದ್ದಾರೆ. ದುಬೈಗೆ ಹೋಗಿ ಮಿರಾಕಲ್ ಗಾರ್ಡನ್ ಏನು ನೋಡ್ತೀವೋ ಆ ಒಂದು ಪ್ರತಿಮೆಯನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಜೊತೆಗೆ ಇಂಡಿಯಾ ಗೇಟ್ನು ಇಲ್ಲಿ ತೊಗೊಂಬಂದು ಇಟ್ಟಿದ್ದಾರೆ ಆ ಸೇಮ್ ಆ ಪ್ರತಿಮೆಯನ್ನು. ಪ್ರತಿದಿನ ಸಂಜೆ 5 ಗಂಟೆಯಿಂದ 10 ಗಂಟೆವರೆಗೂ ಇರುತ್ತೆ. ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಅಂಥ ಒಂದು ಒಳ್ಳೆ ಕಾನ್ಸೆಪ್ಟ್ ಇದು. ಹೀಗೆ ನೋಡ್ಕೊಂಡು ಹೋಗೋ ಥರ ಇಲ್ಲ, ಇಲ್ಲಿ ತುಂಬ ಒಳ್ಳೆ ಪ್ಲೇಸು, ಕೂತ್ಕೊಂಡು ನೀವು ಎಂಜಾಯ್ ಮಾಡ್ಬೋದು, ಮಕ್ಕಳು ಟೈಮ್ ಸ್ಪೆಂಡ್ ಮಾಡ್ಬೋದು. ಅಂದರೆ ಫುಲ್ ಫ್ಲವರ್ ಕಾನ್ಸೆಪ್ಟ್ ಇರೋದ್ರಿಂದ ನೀವು ಆ ಫ್ಲವರ್ನ ಫೀಲ್ ಮಾಡ್ಬೋದು. ಅಂದರೆ ಅಷ್ಟು ಚೆನ್ನಾಗಿ ಅವರು ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಎಲ್ಲ ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದಲ್ಲಿ ಇಂದು ದೊಮ್ಮಸಂದ್ರ ಉತ್ಸವ ವಸ್ತು ಪ್ರದರ್ಶನಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು. ಗ್ರಾಮದ ಮುತ್ತಾನಲ್ಲೂರು ಕ್ರಾಸ್ ಬಳಿ ಇರುವ ವಿಶಾಲವಾದ ಮೈದಾನದಲ್ಲಿ ಈ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಇಂದು ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಸಮಾಜ ಸೇವಕರಾದ ಟಿವಿ ಬಾಬು, ಮುಖಂಡರಾದ ಚಿಕ್ಕನಾಗಮಂಗಲ, ಗುರು ವೆಂಕಟೇಶ್ ಹಾಗೂ ಇತರೆ ಗಣ್ಯರು ಟೇಪ್ ಕತ್ತರಿಸುವ ಮೂಲಕ ವಸ್ತು ಪ್ರದರ್ಶನಕ್ಕೆ ಅಧಿಕೃತ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ತಾಲೂಕಿನ ಸಮಸ್ತ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ವಿನೂತನ ಪ್ರದರ್ಶನವನ್ನ ಕಣ್ತುಂಬಿಕೊಳ್ಳುವಂತೆ ಮನವಿ ಮಾಡಿದರು. ವಸ್ತು ಪ್ರದರ್ಶನದ ಒಳಗೆ ಪ್ರವೇಶಿಸುತ್ತಿದ್ದಂತೆ ಕಣ್ಣಿಗೆ ಬೀಳುವುದೇ ಇಂಡಿಯಾ ಗೇಟ್ ಪ್ರತಿಕೃತಿ ಎಲ್ಲರ ಗಮನ ಸೆಳೆಯುತ್ತಿದ್ದು, ಇದರ ಮುಂದೆ ಕುಟುಂಬ ಸಮೇತರಾಗಿ ನಿಂತು ಫೋಟೋ ತೆಗೆಸಿಕೊಳ್ಳಲು ಸುಂದರವಾದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಲ್ಲದೆ ಇದರ ಪಕ್ಕದಲ್ಲಿ ಜೋಕಾಲಿಯಲ್ಲಿ ಕುಳಿತು ವೀಕ್ಷಿಸುವ ವ್ಯವಸ್ಥೆಯೂ ಇದೆ. ಹೂವಿನ ಬಳ್ಳಿಗಳು ಮತ್ತು ವರ್ಣರಂಜಿತ ಛತ್ರಿಗಳ ನಡುವಿನ ಸುರಂಗ ಮಾರ್ಗದೊಳಗೆ ಸಾಗಿದರೆ ದುಬೈನಲ್ಲಿರುವ ಪ್ರಸಿದ್ಧ ಮಿರಾಕಲ್ ಪಾರ್ಕ್ ಸೃಷ್ಟಿಯ ಅನುಭವ ಸಿಗುತ್ತದೆ. ಇದು ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಇಂಡಿಯಾ ಗೇಟ್ ಮತ್ತು ದುಬೈನ ಮಿರಾಕಲ್ ಪಾರ್ಕ್ ಅನ್ನು ಒಂದೇ ಕಡೆ ಕಣ್ತುಂಬಿಕೊಳ್ಳುವ ಸುವರ್ಣಾವಕಾಶ ದೊರೆತಿದೆ. ಈ ಪಾರ್ಕ್ನಲ್ಲಿ ಜೋಡಿಗಳು, ಮಕ್ಕಳು ಹಾಗೂ ತಂದೆ ತಾಯಿಂದಿರ ಜೊತೆಗೆ ವಿಶೇಷ ಕ್ಷಣಗಳನ್ನ ಕಳೆಯಲು ಹಾಗೂ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲು ಆಕರ್ಷಕ ಫೋಟೋ ಶೂಟ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಈ ಪಾರ್ಕ್ನಲ್ಲಿ ಆಕರ್ಷಕವಾದ ವರ್ಣರಂಜಿತ ಕಣ್ಣಿಗೆ ತಂಪು ನೀಡುವ ಸುಂದರವಾದ ಗಿಡಮರಗಳು, ಕುದುರೆ, ನವಿಲು, ಪ್ಯಾಂಗ್ವಿನ್, ಬೆಟ್ಟಗುಡ್ಡೆಗಳು, ಬೃಹತ್ ಗಾತ್ರದ ಕಪ್ಪೆ, ಇದರ ನಡುವೆ ಏರೋಪ್ಲೇನ್ ಜೊತೆಗೆ ಫೋಟೋ ತೆಗೆಸಿಕೊಳ್ಳುವುದು ಸಾಟಿ ಇಲ್ಲದ ಮನರಂಜನೆ. ಜೊತೆಗೆ ಮಕ್ಕಳಿಗಾಗಿ ಜಾಯಿಂಟ್ ವೀಲ್, ಕೊಲಂಬಸ್, ಡ್ರ್ಯಾಗನ್ ಟ್ರೈನ್, ಬ್ರೇಕ್ ಡ್ಯಾನ್ಸ್ ಸೇರಿದಂತೆ ನಾನಾ ರೀತಿಯ ರೋಮಾಂಚಕ ಆಟಿಕೆಗಳನ್ನು ಅಳವಡಿಸಲಾಗಿದ್ದು, ಮಕ್ಕಳೊಂದಿಗೆ ಹಿರಿಯರು ಸಹ ಆಟವಾಡಿ ಆನಂದಿಸಬಹುದಾಗಿದೆ. ಮನರಂಜನೆಯ ಜೊತೆಗೆ ಬಾಯಲ್ಲಿ ನೀರೂರಿಸುವ ವಿವಿಧ ತಿಂಡಿ ತಿನಿಸುಗಳು ದೊರೆಯಲಿದ್ದು, ಮನೆಗೆ ಬೇಕಾಗುವ ಅಲಂಕೃತ ವಸ್ತುಗಳು ಹಾಗೂ ಆಕರ್ಷಕ ಬಟ್ಟೆಗಳ ಖರೀದಿಗೂ ಅವಕಾಶ ಕಲ್ಪಿಸಲಾಗಿದೆ. ಕುಟುಂಬದ ಸದಸ್ಯರ ಜೊತೆಗೆ ಸುಂದರ ಸಂಜೆಯನ್ನ ಸಂತಸದಿಂದ ಕಳೆಯಲು ಅತ್ಯುತ್ತಮವಾದ ವಾತಾವರಣವನ್ನ ಇಲ್ಲಿ ನಿರ್ಮಿಸಲಾಗಿದ್ದು, ಆನೇಕಲ್ ತಾಲೂಕಿನ ಜನತೆ ಒಮ್ಮೆ ಈ ವಸ್ತು ಪ್ರದರ್ಶನಕ್ಕೆ ಭೇಟಿ ನೀಡಿ ಇದರ ಸದುಪಯೋಗವನ್ನ ಪಡೆದುಕೊಳ್ಳುವಂತೆ ಆಯೋಜಕರಾದ ಮುತ್ತೂರವರು ಮನವಿಯನ್ನ ಮಾಡಿದರು. ದೊಮ್ಮಸಂದ್ರ ಗ್ರಾಮದಲ್ಲಿ ದೊಮ್ಮಸಂದ್ರ ಉತ್ಸವ ಒಂದು ಈವೆಂಟನ್ನು ಮುತ್ತೂರವರು ಅಂದರೆ ಬಾಬುರವರ ಸ್ನೇಹಿತರಂಥ ಮುತ್ತೂರವರು ಈ ಒಂದು ದೊಮ್ಮಸಂದ್ರ ಮುಖ್ಯ ರಸ್ತೆಯಲ್ಲಿ ಮಾಡಿದ್ದಾರೆ. ಹಾಗಾಗಿ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಬಂದು ಈ ಒಂದು ದೊಮ್ಮಸಂದ್ರ ಉತ್ಸವ ಒಂದು ಕಾರ್ಯಕ್ರಮದ ಬಹಳ ಅದ್ಧೂರಿಯಾಗಿ ಮಾಡಿದ್ದಾರೆ. ಇದೆಲ್ಲೋ ನಾವು ಹೊರಗಡೆ ಇರುವಂಥ ಒಂದು ಫೀಲ್ ಬರುತ್ತೆ ಇಲ್ಲಿ. ಹಾಗಾಗಿ ಬಂದು ಫ್ಯಾಮಿಲಿ ಸಮೇತ ಬಂದು 1 ಅವರ್ 2 ಅವರ್ ಇದ್ದು ಮಕ್ಕಳಿಗೆ ಆಟ ಆಡುವುದ್ರ ಮುಖಾಂತರ ಇಲ್ಲಿ ಎಂಜಾಯ್ ಮಾಡ್ಬೋದು. ಹಾಗಾಗಿ ತಾಲೂಕಿನಾದಂಥ ಎಲ್ಲ ಸಾರ್ವಜನಿಕರು ಬಂದು ಇದರ ಉಪಯೋಗವನ್ನು ಪಡ್ಕೋಬೇಕಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಡ್ತೇನೆ. ನಮ್ಮ ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ದೊಮ್ಮಸಂದ್ರದ ಗ್ರಾಮದಲ್ಲಿ, ಅದು ನಿಯರ್ BB ಜ್ಯುವೆಲರ್ಸ್ ಪಕ್ಕದಲ್ಲಿ ಇರ್ತಕ್ಕಂಥ ಆಟದ ಮೈದಾನದಲ್ಲಿ ನಮ್ಮ ಕೇರಳದಿಂದ ಬಂದಂತಹ ಮುತ್ತೂರವರು ಇಲ್ಲೊಂದು ದೊಮ್ಮಸಂದ್ರದ ಒಂದು ಉತ್ಸವವನ್ನು ಆಚರಿಸಬೇಕು ಅಂಥೇಳಿ ಅವರು ಅಂದ್ಕೊಂಡು ಈ ಒಂದು ಗ್ರಾಮದಲ್ಲಿ ಒಂದು ಉತ್ಸವ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ತುಂಬ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಯಾಕಂದರೆ ನಾವು ದುಬೈಗೆ ಹೋಗಿ ಮಿರಾಕಲ್ ಗಾರ್ಡನ್ ಏನು ನೋಡ್ತೀವೋ ಆ ಒಂದು ಪ್ರತಿಮೆಯನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಜೊತೆಗೆ ಇಂಡಿಯಾ ಗೇಟ್ನು ಇಲ್ಲಿ ತೊಗೊಂಬಂದು ಇಟ್ಟಿದ್ದಾರೆ ಆ ಸೇಮ್ ಆ ಪ್ರತಿಮೆಯನ್ನು. ಅದ್ರ ಜೊತೆಗೆ ಮಕ್ಕಳಿಗೆ ಎಂಟರ್ಟೈನ್ಮೆಂಟು
ಜೊತೆಗೆ ವಿವಿಧ ರೀತಿಯ ತಿಂಡಿ ತಿನಿಸುಗಳಿರ್ಬೋದು, ನೋಡಲಿಕ್ಕೆ ತುಂಬ ಆನಂದವಾಗಿದೆ. ಮಕ್ಕಳಿಗೆ ಒಂದು 2 ದಿವಸಕ್ಕೆ ಆನಂದವಾಗಿ ಇಲ್ಲಿ ಕಾಲ ಕಳಿಬೋದು. ತಾಲೂಕಿನ ಎಲ್ಲ ಪ್ರಮುಖರು, ಮಕ್ಕಳು, ಪುಟಾಣಿಗಳು ಬಂದು ಈ ಒಂದು ಎಕ್ಸಿಬಿಷನನ್ನು ನೋಡಿ ಅವರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ತಮ್ಮಲ್ಲಿ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುಅಣ್ಣವ್ರು ಇರ್ಬೋದು, ಸ್ಥಳೀಯರು ಇರ್ಬೋದು, ಈ ಒಂದು ಜಾಗದ ಓನರ್ ಇರ್ಬೋದು ಬಂದಿದ್ದಾರೆ. ಅವ್ರಿಗೂ ಸಹ ಒಳ್ಳೆಯದಾಗಲಿ ಅಂಥೇಳಿ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರಲಿ, ಇದೇ ರೀತಿ ಮುಂದುವರಲಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ ಇದ್ದೀನಿ. ಜೈ ಹಿಂದ್. ಅಮ್ಯೂಸ್ಮೆಂಟ್ ಮತ್ತು ಇವೆಂಟ್ಸ್ ಅವರು ದೊಮ್ಸಂದ್ರ ಉತ್ಸವ ಅಂತೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಇಂಡಿಯಾ ಗೇಟನ್ನು ಕಾನ್ಸೆಪ್ಟ್ ಮಾಡಿದ್ದಾರೆ. ಪ್ಲಸ್ ನೀವು ದುಬೈಯಲ್ಲಿರೋಂಥ ಮಿರಾಕಲ್ ಗಾರ್ಡನ್ನ ಅವರು ಇದೇ ನಮ್ಮ ಬೆಂಗಳೂರು ದೊಮ್ಸಂದ್ರ ಉತ್ಸವದಲ್ಲಿ ತೊಗೊಂಬಂದು ಲಾಂಚ್ ಮಾಡಿದ್ದಾರೆ. ಇದಕ್ಕೋಸ್ಕರ ನೀವು ದುಬೈ ತನಕ ಹೋಗೋ ಅವಶ್ಯಕತೆ ಇಲ್ಲ. ಸೊ ಇಲ್ಲೇ ಬಂದು ನೀವು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಮಾಡ್ಬೋದು. ಅದರಿಂದ ನಿಮ್ಮ ಟೈಮ್ ಫ್ಯಾಮಿಲಿಗೆ ಸೇವ್ ಕೂಡ ಆಗುತ್ತೆ. ಇಲ್ಲಿ ಬಂದರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಇದೆ. ಅದರಿಂದ ನೀವು ದಯವಿಟ್ಟು ಇಲ್ಲಿ ಬಂದು ಪ್ರತಿದಿನ ಸಂಜೆ 5 ಗಂಟೆಯಿಂದ 10 ಗಂಟೆವರೆಗೂ ಇರುತ್ತೆ. ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಅಂಥ ಒಂದು ಒಳ್ಳೆ ಕಾನ್ಸೆಪ್ಟ್ ಇದು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ ಇಂಥ ಒಂದು ಕಾನ್ಸೆಪ್ಟ್. ಇದೇ ಫಸ್ಟ್ ಟೈಮು ಕರ್ನಾಟಕದಲ್ಲೇ ಮಾಡಿರೋಂಥ ಕಾನ್ಸೆಪ್ಟು ಇಂಡಿಯಾ ಗೇಟ್ ಮತ್ತು ಮಿರಾಕಲ್ ಗಾರ್ಡನ್ ಸರ್. ಅದು ಸರ್ ಈಗ ಇವತ್ತು 29/7/2026 ಸ್ಟಾರ್ಟ್ ಆಗಿದೆ. ಇದು ಎಂಡಿಂಗ್ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ. ಸೊ ಪಬ್ಲಿಕ್ ಎಲ್ಲಿವರೆಗೂ ತುಂಬ ಜನ ಬರ್ತಾ ಇರ್ತಾರೆ ಅಲ್ಲಿವರೆಗೂ ಮಾಡೋ ಅಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ ಸರ್. ಎಂಟ್ರಿ ಫೀಸ್ ಬಂದು 80 ರೂಪೀಸ್ ಇರುತ್ತೆ ಸರ್. ಅಬೋವ್ 3 ಇಯರ್ಸ್ ಚೈಲ್ಡ್ಸು 3 ವರ್ಷದ ಮೇಲ್ಪಟ್ಟವ್ರಿಗೆ ಎಲ್ಲರಿಗೂ ಫುಲ್ ಟಿಕೆಟ್ ಎಂಟ್ರೆನ್ಸಲ್ಲಿ. ಬಟ್ ಇಲ್ಲಿಗೆಲ್ಲ ಫ್ರೀ ಇರುತ್ತೆ ನಿಮಗೆ. ಅಪ್ ಟು ಶಾಪಿಂಗು ಅಲ್ಲಿವರೆಗೂ ಫ್ರೀ ಇರುತ್ತೆ. ನೀವು ಫುಡ್ ಸ್ಟಾಲು ಮತ್ತು ಶಾಪಿಂಗ್ ಸ್ಟಾಲ್ ಎಲ್ಲ ಇರುತ್ತಲ್ಲ ಅಲ್ಲಿವರೆಗೂ ಫ್ರೀನೇ ಇರುತ್ತೆ. ಅಮ್ಯೂಸ್ಮೆಂಟ್ ನೀವು ಯಾವ್ದಾರು ಆಡಬೇಕಂತ ಹೇಳಿದ್ರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಬೇಕಾದ್ರೆ ಆಡ್ಬೋದು. ಇಲ್ಲಿ ಬಂದಿದ್ದೀರಿ, ತುಂಬ ಚೆನ್ನಾಗಿದೆ. ನಿಮ್ಮ ಕಾನ್ಸೆಪ್ಟ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಕಾನ್ಸೆಪ್ಟ್ ಅಲ್ಲದೆ ಒಳಗಡೆ ಕಂಪ್ಲೀಟ್ ಫ್ಯಾಮ್ಲಿ ಎಲ್ಲರೂ ಬಂದು ಶಾಪಿಂಗ್ ಮಾಡ್ಬೋದು. ತುಂಬ ಅಂದರೆ ಟ್ರೆಡಿಷ್ನಲ್ ಐಟಮ್ ಆಗಲಿ ಏನೊಂದೇ ಆಗಲಿ ಪರ್ಚೇಸ್ ಮಾಡೋಕ್ಕೆ ತುಂಬ ಒಳ್ಳೆ ಜಾಗ. ಅದೊಂದೇ ಅಲ್ಲದೆ ಗೇಮ್ಸ್ ಆಗಲಿ ಒಳಗಡೆ ನೀವು ಏನೊಂದೇ ಗೇಮ್ಸ್ ನೀವು ಆಡಬೇಕಂದ್ರೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ನೀವು ನೋಡ್ಬೋದು. ಸೊ ಖಂಡಿತವಾಗ್ಲೂ ಎಲ್ಲ ಫ್ಯಾಮ್ಲಿ ಸಮೇತ ಬಂದು ಟೈಮ್ ಸ್ಪೆಂಡ್ ಮಾಡಿ ಒಂದು 2 to 3 hours ಟೈಮ್ ಸ್ಪೆಂಡ್ ಮಾಡೋ ಅಷ್ಟು ಜಾಗ ಇದೆ. ಅದಲ್ಲದೆ ಒಳಗಡೆ ಕೂಡ ಶಾಪಿಂಗ್ ಮಾಡೋ ಅಷ್ಟು ಅಂದರೆ ಎಲ್ಲ ಥರ ಐಟಮ್ನ ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ನೀವೆಲ್ಲರೂ ಬಂದು ಶಾಪಿಂಗ್ ಮಾಡಿ, ಗೇಮ್ಸ್ ಆಡಿ, ಫುಡ್ ಸ್ಟಾಲ್ ಎಲ್ಲ ಥರ ಫುಡ್ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ಎಲ್ಲರೂ ಬಂದು ಎಂಜಾಯ್ ಮಾಡಿ ಮತ್ತು ಈ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಆಲ್. ಬರೀ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಸುಮ್ಮನೆ ಹೀಗೆ ನೋಡ್ಕೊಂಡು ಹೋಗೋ ಥರ ಇಲ್ಲ. ಇಲ್ಲಿ ತುಂಬ ಒಳ್ಳೆ ಪ್ಲೇಸು, ಕೂತ್ಕೊಂಡು ನೀವು ಎಂಜಾಯ್ ಮಾಡ್ಬೋದು, ಮಕ್ಕಳು ಟೈಮ್ ಸ್ಪೆಂಡ್ ಮಾಡ್ಬೋದು. ಅಂದರೆ ಫುಲ್ ಫ್ಲವರ್ ಕಾನ್ಸೆಪ್ಟ್ ಇರೋದ್ರಿಂದ ನೀವು ಆ ಫ್ಲವರ್ನ ಫೀಲ್ ಮಾಡ್ಬೋದು. ಅಂದರೆ ಅಷ್ಟು ಚೆನ್ನಾಗಿ ಅವರು ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಎಲ್ಲರೂ ಬಂದು ಮಕ್ಕಳ ಸಮೇತ ಫುಲ್ ಫ್ಯಾಮಿಲಿ ಬಂದು ಅಂದರೆ ವಯಸ್ಸಾಗಿರೋರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು. ಅವ್ರು ಬಂದು ಪ್ರತಿಯೊಂದು ಪ್ಲೇಸ್ನ ನೋಡಿ ಹೊಟ್ಟೆ ತುಂಬ ಊಟ ಮಾಡಿ ಆಟ ಆಡಿ ಎಲ್ಲ ರೀತಿ ಅಂದರೆ 100ಗೆ 100% ಕವರೇಜ್ ಇರುತ್ತೆ. ಎಲ್ಲರೂ ಬಂದು ಎಂಜಾಯ್ ಮಾಡಿ.